ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯರೇ, ಎಲ್ಲರಿಗೂ ಶರಣಾರ್ಥಿಗಳು. ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದಂದಿನಿಂದ ನಾಡಿನೆಲ್ಲೆಡೆ ಅವರ ಸಾಂಸ್ಕೃತಿಕ ನಾಯಕತ್ವದ ಬಗ್ಗೆ ವಿವಿಧ ಆಯಾಮಗಳಲ್ಲಿ ವಿದ್ವಾಂಸರಿಂದ ಹಾಗೂ ಜನಸಾಮಾನ್ಯರಿಂದ ಚಿಂತನೆ ನಡೆದಿದೆ. ಈಗ ಕುವೆಂಪು ಅವರ ಮೌಲಿಕ ವಿಚಾರಗಳನ್ನು ಸಂಯೋಜಿಸಿ ಕರ್ನಾಟಕದ ಸಂಸ್ಕೃತಿಯ ಬಸವಣ್ಣನವರ ನಾಯಕತ್ವದ ವಿಶೇಷತೆಗಳನ್ನು ಈ ಚಿಂತನ ಮಾಲೆಯಲ್ಲಿ ಸಂಯೋಜಿಸಲಾಗಿದೆ. ಕುವೆಂಪು ಅವರ ದೃಷ್ಟಿಯಲ್ಲಿ ಕರ್ನಾಟಕ ಎಂದರೇನು ಎಂಬುದನ್ನು ಈಗ ನೋಡೋಣ. ನಮ್ಮ ಕರ್ನಾಟಕ ಬರಿಯ ದೇಶ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟುದಲ್ಲ, ಕಾಲ ವಿಸ್ತೀರ್ಣವನ್ನು ನಾವು ಪ್ರಮುಖವಾಗಿ ಭಾವಿಸುತ್ತೇವೆ. ಅದನ್ನು ಕೇವಲ ಚದುರು ಮೈಲುಗಳಿಂದ ಅಳೆದರೆ ಸಾಲದು, ಚದುರು ವರ್ಷಗಳಿಂದಲೂ ಅಳೆಯಬೇಕು. ವ್ಯಷ್ಟಿ ರೂಪದ ವ್ಯಕ್ತಿಗಳಿಗೆ ಕೋಶಗಳಿರುವಂತೆ ಸಮಷ್ಟಿ ರೂಪವಾದ ದೇಶಕ್ಕೂ ಕೋಶಗಳಿವೆ ಎಂದು ಭಾವಿಸುವುದಾದರೆ, ಕರ್ನಾಟಕಕ್ಕೆ ಅನ್ನಮಯ ರೂಪವಾದ ಭೂಪ್ರದೇಶವಿರುವಂತೆ ಪ್ರಾಣ ಮನೋಮಯ ರೂಪವಾದ ಚಿತ್ಪ್ರದೇಶವೂ ಇದೆ. ಚಿನ್ಮಯವೂ ಆಧ್ಯಾತ್ಮಿಕವೂ ಆಗಿರುವ ಆ ಸಂಸ್ಕೃತಿ ಕೋಶವೇ ಕರ್ನಾಟಕ ದೇವಿಯ ಸೂಕ್ಷ್ಮ ಶರೀರ. ನಶ್ವರವೂ ಚಂಚಲವೂ ಆದ ಕಾಲ ಸನ್ನಿವೇಶವೂ ಆಗಿರುವ ಭೂವಿಸ್ತೀರ್ಣ ರೂಪವಾದ ಲೀಲಾ ಸ್ಥೂಲ ಶರೀರವನ್ನು ಸರ್ವದಾ ಧಾರಣೆ ಮಾಡುತ್ತಿರುತ್ತದೆ ಆ ನಿತ್ಯ ಭಾವತನು. ಆ ಜ್ಯೋತಿ ಶರೀರಿಯೇ ದೇವಿ. ಆ ದೇವಿಯ ಉಪಾಸನೆಯೇ ಕವಿ, ಕಲಾವಿದ, ತತ್ವಜ್ಞ, ಸಾಧಕರಾದಿಯಾಗಿ ಸಕಲರ ಗಮ್ಯ. ಕರ್ನಾಟಕ ಕಾವ್ಯ, ಕಲೆ, ಸಂಸ್ಕೃತಿಗಳನ್ನು ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡ ಕನ್ನಡಿಗರು ಭೌಗೋಳಿಕವಾದ ಎಲ್ಲೆಗಳಿಂದ ಹೆದರಬೇಕಾದ್ದಿಲ್ಲ. ಶರೀರವೇ ಮೊಟ್ಟ ಮೊದಲ ಧರ್ಮ ಸಾಧನ. ಈ ಪೃಥ್ವಿ ತತ್ವದಲ್ಲಿ ಅನ್ನಮಯ ಕ್ಷೇಮವೇ ಉಳಿದೆಲ್ಲ ಅಭ್ಯುದಯಗಳಿಗೂ ಆಧಾರಭೂತವಾಗಿರುತ್ತದೆ. ಆ ಮೂಲಭೂತವಾದ ಕ್ಷೇಮ ಸಾಧನೆಗಾಗಿಯೇ ಕನ್ನಡ ಜನತೆ ಕರ್ನಾಟಕ ರಾಜ್ಯ ರಚನೆಗೆ ಹಾತೊರೆದಿದ್ದು ಎಂದಿದ್ದಾರೆ. ಇನ್ನು ಸಂಸ್ಕೃತಿಯ ಬಗ್ಗೆ ಅವರ ಮೌಲಿಕ ವಿಚಾರಗಳನ್ನು ಗಮನಿಸೋಣ. ಅಸಂಖ್ಯ ಮನಸ್ಸುಗಳ ಸಮಷ್ಟಿಯಲ್ಲಿ ಸಂಭವಿಸಿ ಪ್ರಕಟವಾಗಿ ಸಿದ್ಧವಾಗುವ ಒಂದು ದೇಶದ ಸಮಷ್ಟಿ ಮನಸ್ಸಿನ ಚಿತ್ಶಕ್ತಿಯ ರಸಗಂಗೆಯೇ ಆ ದೇಶದ ಸಂಸ್ಕೃತಿ. ಸಂಸ್ಕೃತಿಯ ವ್ಯಾಪ್ತಿ ಇಡೀ ಮನುಕುಲದ ವಿವಿಧ ಆಯಾಮಗಳನ್ನೊಳಗೊಳ್ಳುತ್ತದೆ. ಮಾನವನ ಬಹಿರಂಗದ ನಾಗರಿಕತೆಯ ಕಲೆ, ಸಂಗೀತ, ಸಂಪ್ರದಾಯ, ನಡೆ, ನುಡಿ, ವೇಷ, ಭೂಷಣ, ನಂಬಿಕೆಗಳು, ಉತ್ಸವ ಮುಂತಾದವುಗಳ ಜೊತೆಗೆ ಅವನ ಅಂತರಂಗದ ಶುದ್ಧಿಯ ಮೂಲಕ ವಿಚಾರ ಆಚಾರಗಳನ್ನೂ ಒಳಗೊಳ್ಳುತ್ತದೆ. ಆದ್ದರಿಂದ ಒಂದೇ ಮಾತಿನಲ್ಲಿ, ವಾಕ್ಯದಲ್ಲಿ ಅದರ ದಿಗ್ದರ್ಶನ ಮಾಡುವುದು ಸಾಧ್ಯವಿಲ್ಲ. ಬಹಿರಂಗದ ಲಕ್ಷಣಗಳು ಕಾಲದೇಶಕ್ಕೆ ಸಂಬಂಧಿಸಿದಂತೆ ಬದಲಾಗುತ್ತವೆ. ಆದರೆ ಆಂತರಿಕ ಮೌಲ್ಯಗಳು ಕಾಲ ದೇಶಾತೀತವಾಗಿ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಅನ್ವಯವಾಗುವ ಶಾಶ್ವತತೆಯನ್ನು ಪಡೆದಿವೆ. ಸಂಸ್ಕೃತಿ ಎಂದರೆ ಮನುಷ್ಯ ಚೇತನದ ಸರ್ವತೋಮುಖವೂ ವಿಕಾಸಮಾನವೂ ಆದ ಆತ್ಮಶ್ರೀಯನ್ನು ಸಂಸ್ಕೃತಿ ಎಂದು ಸಂಕೇತಿಸಬಹುದು. ಕರ್ನಾಟಕ ಸಂಸ್ಕೃತಿಯ ಬಗ್ಗೆ ಕುವೆಂಪು ಅವರ ವಿಚಾರಗಳಿಂತಿವೆ. ಈ ಕರ್ನಾಟಕ ಭೌಗೋಳಿಕವಾಗಿ ಭಾರತದ ಇತರ ಪ್ರದೇಶಗಳಿಂದ ಭಿನ್ನವಾಗಿ ಕಂಡರೂ ಸಾಂಸ್ಕೃತಿಕವಾಗಿ ಅಷ್ಟೇನು ಭಿನ್ನವಲ್ಲ. ಆಧ್ಯಾತ್ಮಿಕವಾಗಿ ನೋಡಿದರಂತೂ ಪರಿಪೂರ್ಣವಾಗಿ ಅಭಿನ್ನ. ಉಡಿಗೆ, ತೊಡಿಗೆ, ಉಣಿಸು, ನಡೆ, ನುಡಿ ಪ್ರಾಂತದಿಂದ ಪ್ರಾಂತಕ್ಕೆ ಸ್ವಲ್ಪ ವ್ಯತ್ಯಾಸ ತೋರಿದರೂ ನಮ್ಮೆಲ್ಲರ ಕನಸು ಒಂದೇ, ನಮ್ಮೆಲ್ಲರ ಮನಸ್ಸು ಒಂದೇ, ನಮ್ಮೆಲ್ಲರ ಗುರಿಯೂ ಒಂದೇ. ನಾವೆಲ್ಲ ಭಾರತೀಯರು. ನಮ್ಮ ಭಾಷೆ, ಸಾಹಿತ್ಯಗಳು ಆ ಏಕೈಕವಾದ ಭಾರತೀಯ ಸಂಸ್ಕೃತಿ ಸಮುದ್ರದ ಬೃಹತ್ ತರಂಗ ಮಾತ್ರಗಳಾಗಿವೆ. ರಾಜಕೀಯವಾಗಿ ಭಿನ್ನ ಭಿನ್ನ ರಾಜ್ಯಗಳಲ್ಲಿ ಜನತೆ ಖಂಡವಾಗಿ ಹಂಚಿ ಹೋಗಿದ್ದರೂ ಅವರನ್ನೆಲ್ಲ ಶತಮಾನಗಳಿಂದ ಹರಿಯುತ್ತಿರುವ, ಅಖಂಡವಾಗಿಯೇ ಇಟ್ಟಿದ್ದ ಶಕ್ತಿ ಯಾವುದು? ಅದು ವೇದೋಪನಿಷತ್ತು, ಷಡ್ದರ್ಶನಾದಿಗಳಲ್ಲಿ ಹರಿಯುತ್ತಿರುವ ಅಧ್ಯಾತ್ಮ ಶಕ್ತಿ. ಆ ಶಕ್ತಿ ವಿವಿಧ ದಾರ್ಶನಿಕರು ಸಾಧಿಸಿದ್ದ ಸಂತರ ದಿವ್ಯ ಜೀವನದಿಂದ ಅವತರಿಸಿ ಅಭಿವ್ಯಕ್ತಿಗೊಂಡಿರುವ ಹಾಗೂ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಲ್ಲ ಮತ್ತೊಬ್ಬರಿಂದ ಇಂದಿಗೂ ಆವಿರ್ಭಾವಗೊಳ್ಳುತ್ತಿರುವ ಧಾರ್ಮಿಕ ಶಕ್ತಿ. ಆ ಧಾರ್ಮಿಕ ಶಕ್ತಿಯೇ
ಭಾರತಿ ನೆಲದಲ್ಲಿ ನೆಲೆಗೊಂಡಿರುವ ವಿಭಾಗವೇ ಭಾರತ. ಭಾರತ ಜನನೀಯ ತನುಜಾತೆಯಾಗಿ ಕರ್ನಾಟಕ ಮಾತೆಯನ್ನು ಸಮನ್ವಯ ದೃಷ್ಟಿಯಿಂದ ಕಂಡಿರುವ ಕುವೆಂಪು ಅವರ ಈ ದಾರ್ಶನಿಕ ದೃಷ್ಟಿ ಬಹಳ ಪ್ರಾಂಜಲವಾಗಿದೆ. ಇಂದು ಭಾರತದಲ್ಲಿ ಭಾವೈಕ್ಯತೆಯನ್ನು ಮೂಡಿಸಲು ಈ ಸಮಗ್ರ ದೃಷ್ಟಿ ಅತ್ಯಂತ ಮಹತ್ವದ್ದಾಗಿದೆ. ಭಾರತೀಯ ಸಂಸ್ಕೃತಿ ಮಾನವನ ಬ್ರಾಹ್ಮಿ ಪ್ರಜ್ಞಾ ವಿಕಾಸಕ್ಕೆ ಪೂರ್ವ ಭಿತ್ತಿ ರೂಪಗಳ ಪೂರ್ಣ ದೃಷ್ಟಿಯು ಪೃಥ್ವಿ ತತ್ವಕ್ಕೆ ಪರಾಶಕ್ತಿಯ ಆವಾಹನೆ ಮಾಡಿ ಅಲ್ಪಮಾನವ ಭೂಮಾನವ ಆಗುವ ಪರಿವರ್ತನೆಗೆ ನೆರವಾಗುತ್ತದೆ. ಈ ವಿಶ್ವಮಾನವ ರಚನೆ ನಮ್ಮ ಇತರ ಎಲ್ಲ ಉದ್ಧಾರೋದ್ದಿಮೆಗಳ ಸುಖ ಸಾಧನೆ ಸಾಹಸಗಳ ಅಂತರಾತ್ಮದಲ್ಲಿ ಅಡಗಿರುವ ಪ್ರಚ್ಛನ್ನ ಪ್ರೇರಣೆ. ಈ ಪೂರ್ಣದೃಷ್ಟಿ ದೇಶ ಕಾಲ ಪೂರ್ವ ಪಶ್ಚಿಮ ಮತ ಜಾತಿ ವರ್ಣ ಪಕ್ಷ ಪಂಥ ಸಿದ್ಧಾಂತಾದಿ ಎಲ್ಲ ತರಹದ ಸೀಮೆಗಳನ್ನು ಉಲ್ಲಂಘಿಸಿ ಅತೀತವಾಗಿರುತ್ತದೆ, ಅನಿಕೇತನವಾಗಿರುತ್ತದೆ, ನಿತ್ಯವಾಗಿರುತ್ತದೆ. ಈ ಪೂರ್ಣದೃಷ್ಟಿ ಜನಾಂಗಗಳ ನಡುವೆ ಗೋಡೆ ಕಟ್ಟಿಕೊಂಡು ನಿಂತಿರುವ ರಾಷ್ಟ್ರೀಯತೆಯನ್ನು ಉತ್ತರಿಸಿ ಮಾನವನಿಂದ ಮಾನವನನ್ನು ಪ್ರತ್ಯೇಕಿಸುತ್ತಿರುವ ಕ್ಷುದ್ರ ಭೇದಗಳನ್ನು ಇಲ್ಲಗೈದು ಶಾಶ್ವತವೂ ಸಂಪೂರ್ಣ ಸಿದ್ಧಿಕಾರಕವೂ ಆಗಿರುವ ನಿತ್ಯ ಶಾಂತಿಯ ಕಡೆಗೆ ಜಗತ್ತನ್ನು ಒಯ್ಯುತ್ತದೆ. ಈ ತುತ್ತ ತುದಿಯ ಆಧ್ಯಾತ್ಮ ಸಿದ್ಧಿಯ ಕ್ಷೇತ್ರಕ್ಕೆ ಪ್ರವೇಶಿಸಿದಾಗ ಮಾನವತ್ವ ದೇವತ್ವದಲ್ಲಿ ಪದಾರ್ಪಣ ಮಾಡಿ ಸಾರ್ಥಕ್ಯ ಹೊಂದುತ್ತದೆ. ಹೌದು, ಬಸವಣ್ಣನವರು 12ನೇ ಶತಮಾನದಲ್ಲಿ ಕಂಡುಬಂದ ಈ ಕ್ಷುದ್ರ ಭೇದ ಸಂಸ್ಕೃತಿಗೆ ನಡೆಸಿದಂಥ ಬಹುಮುಖದ ಕ್ರಾಂತಿ ಈ ಪೂರ್ಣ ದೃಷ್ಟಿಯನ್ನೇ ಒಳಗೊಂಡಿತ್ತು. ಕುವೆಂಪು ಅವರ ಈ ವಿಶ್ವಮಾನವ ಸಂದೇಶ ಸರ್ವೋದಯ ಪರಿಕಲ್ಪನೆಗಳ ಶರಣರ ಬಸವಣ್ಣನವರ ಸಂಸ್ಕೃತಿಯ ಮೂಲ ಸೆಲೆಯೇ ಆಗಿವೆ. 100 ಮತದ ಹೊಟ್ಟು ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಸಕಲರ ಕಲ್ಯಾಣವೇ ಗುರಿಯಾದ ಅನಿಕೇತನ ಪ್ರಜ್ಞೆ ಬಸವಣ್ಣನವರು ಶರಣರೊಡಗೂಡಿ ರೂಪಿಸಿ ರೂಢಿಸಿ ಪಾಲಿಸಿ ಸಾಕಾರಗೊಳಿಸಿದ ಶರಣ ತತ್ವಗಳಲ್ಲಿ ಅಡಕವಾಗಿವೆ. ನಡೆನಿಡಿ ಸಿದ್ಧಾಂತದೊಂದಿಗೆ ಕಾರ್ಯಗತಗೊಂಡದ್ದು ನಮಗೆಲ್ಲ ಗೊತ್ತಿದೆ. ಅನುಭವ ಮಂಟಪದ ಮೂಲಕ ಎಲ್ಲರಿಗೂ ಸಮಾನ ಅವಕಾಶ, ಕಾಯಕ ದಾಸೋಹದ ಪ್ರಸಾದ ತತ್ವಗಳ ಮೂಲಕ ಆರ್ಥಿಕ ಪ್ರಗತಿ, ಸಕಲ ಜೀವರಾಶಿಗಳ ಹಿತ, ಆತ್ಮವಿಮರ್ಶೆಯ ಮೂಲಕ ತತ್ವಗಳು ಕೇವಲ ಕೆಲವರ ಕಪಿಮುಷ್ಟಿಯಲ್ಲಿ ಸಿಲುಕಿ ಧರ್ಮದ ಹೆಸರಿನಲ್ಲಿ ಶೋಷಣೆಗೆ ಅವಕಾಶ ಕೊಡದೆ ಎಲ್ಲರೂ ತಮ್ಮ ನಿತ್ಯ ಜೀವನದಲ್ಲಿ ಪಾಲಿಸುವ ಮೂಲಕ ಕಲ್ಯಾಣ ರಾಜ್ಯ ನಿರ್ಮಾಣ ಸಾಧ್ಯವಾಗಿತ್ತು. ಇಂದು ಎಲ್ಲ ಪ್ರಗತಿ, ಅಭಿವೃದ್ಧಿ, ವೈಚಾರಿಕ ಚಿಂತನೆ, ತಾತ್ವಿಕ ಸಾಧನೆಗಳ ಮಧ್ಯದಲ್ಲೂ ಸಮಾಜದಲ್ಲಿ ಎಲ್ಲೆಡೆಗೆ ಅದೇ ಭೇದ ಸಂಸ್ಕೃತಿಯ ವಿಷಮತೆಗಳೇ ವಿಜೃಂಭಿಸುತ್ತಿರುವಾಗ ಬಸವಣ್ಣನವರು ಪ್ರಯೋಗಿಸಿ ಸಾಕ್ಷಾತ್ಕರಿಸಿದ ಸಾಂಸ್ಕೃತಿಕ ಮೌಲ್ಯಗಳು, ಪ್ರಜಾಪ್ರಭುತ್ವದ ನೀತಿ ರೀತಿಗಳು ಸಮಾಜದಲ್ಲಿ ರೂಢಗತವಾಗಬೇಕಾಗಿದೆ. ಅದಕ್ಕಾಗಿ ಸರ್ಕಾರ, ಸಮಾಜ, ನಾಡವರೆಲ್ಲರೂ ಈ ತತ್ವಗಳ ವ್ಯಾಪಕ ಪ್ರಸಾರ, ಅನುಷ್ಠಾನ ಮತ್ತು ಸರ್ವಸಮಾನತೆಯ ಶಾಂತಿ ಸಮೃದ್ಧಿಗಾಗಿ ನಾಡನ್ನು ರೂಪಿಸುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕಾಗಿದೆ. ಆ ದೃಷ್ಟಿಯಿಂದಲೇ ಕುವೆಂಪು ಅವರು ಬಸವಣ್ಣನವರ ಬಗ್ಗೆ ರಚಿಸಿದ ಕವನದ ಸಾಲುಗಳನ್ನು ಉಲ್ಲೇಖಿಸುವ ಮೂಲಕ ಈ ಚಿಂತನೆಗೆ ನುಡಿತೋರಣ ಕಟ್ಟೋಣ. ಶ್ರೀ ಬಸವೇಶ್ವರರಿಗೆ ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂದಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ. ಅಗ್ನಿ ಖಡ್ಗವನಾಂತ ಓ ಆಧ್ಯಾತ್ಮ ಕ್ರಾಂತಿವೀರ, ದೇವ ದಯೆಯೊಂದು ಹೇ ಧೀರಾವತಾರ ಬಸವೇಶ್ವರ. ಜಾತಿ ಪದ್ಧತಿಯ ಹೋಮಕೂಪಕ್ಕೆ ಬಿದ್ದು ವೈದಿಕರ ಯಜ್ಞತಾಪಕ್ಕೆ ಬಲಿ ಹೋದ ದಲಿತ ಜೀವರ ನೆತ್ತಿ ಮತಿ ವಿಚಾರಕ್ಕೆ ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮ ನಾಕಕ್ಕೆ ನಡೆಸಿದ ಮಹಾತ್ಮನೇ ನಿನಗೆ ನಮೋ ನಮಃ ನಮೋ ನಮಃ. ಇಂದಿಗೂ ನಿನ್ನೆತ್ತರಕ್ಕೆ ಏಳಲಾರದೆ ಅಯ್ಯೋ ಮತದ ಉಸುಬಿಗೆ ಸಿಲುಕಿ ತತ್ತರಿಸುತ್ತಿವೆಯ್ಯ, ಬಾರಯ್ಯ ಕೈ ಹಿಡಿದೆತ್ತಿ ಬದುಕಿಸು ನಮ್ಮ ನೆಳೆದು ವರ್ಣಾಶ್ರಮದ ಹೆಸರ ಹೊಲಗೆಸರ ವಂಚನೆಯ ಭಕ್ತಿ ಗಂಗೆಯ ನೆರೆದು ವಂಚನೆಯ ಕುಂಡದಿಂದೆ ಭಕ್ತಿ ಗಂಗೆಯ ನೆರೆದು ಭಾಗವತ ಶಕ್ತಿಯ ಕರೆದು ಮತಮೌಢ್ಯ ಅಜ್ಞಾನ ಪಂಕವನ್ನು ತೊಳೆದು ಶುಚಿಗೊಳಿಸು ವಿಜ್ಞಾನ ವೇದಾಂತ ತೀರ್ಥದಿಂದ ಶುಚಿಗೊಳಿಸು ವಿಜ್ಞಾನ ವೇದಾಂತ ತೀರ್ಥದಿಂದ. ಹೌದು, ಆ ವಿಜ್ಞಾನ ವೇದಾಂತ ತೀರ್ಥ ಬಸವಣ್ಣನವರ ಬಸವಾದಿ ಶರಣರ ವಚನಗಳಲ್ಲಿ ಹಾಸುಹೊಕ್ಕಾಗಿ ನಮಗೆ ದೊರಕುತ್ತವೆ. ಆ ಕಾರಣಕ್ಕಾಗಿಯೇ ಆ ವಚನಗಳ
ಅಂತರಂಗದ ನೀತಿ ಸೂತ್ರ ತತ್ವಗಳನ್ನು ನಾವೆಲ್ಲರೂ ಪ್ರಸಾರ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಮತ್ತೆ ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸೋಣ, ಧರ್ಮ ಸಹಿಷ್ಣುತೆಯನ್ನು ಬೆಳೆಸೋಣ, ಶಾಂತಿ ಸಮಾನತೆ ಸೌಹಾರ್ದತೆಯನ್ನು ನಾವು ಮತ್ತೆ ಕಾಣೋಣ. ಜಗತ್ತನ್ನು ವಿಶ್ವಕುಟುಂಬ ಎಂಬ ವೇದ ವಾಕ್ಯಕ್ಕೆ ಮಾತ್ರ ಸೀಮಿತಗೊಳಿಸದೆ ಸಕಲ ಜೀವರಾಶಿಗಳ ಲೇಸ ಬಯಸುವ ಆಧ್ಯಾತ್ಮಿಕ ರಂಗವನ್ನಾಗಿಸೋಣ. ಎಲ್ಲರಿಗೂ ಶರಣಾರ್ಥಿ.